ನಮಸ್ಕಾರ ಸ್ನೇಹಿತರೆ, ನಾನು ಮಂಗಲ ಲಕ್ಷ್ಮಿ. ಇವತ್ತೊಂದು ಗಾರ್ಡನಿಂಗಲ್ಲಿ ಒಂದು ಸ್ವಲ್ಪ ಕೆಲಸವನ್ನು ತೋರಿಸ್ತೇನೆ. ಈಗ ಆ್ಯಕ್ಚುಲಿ ಗಾರ್ಡನಿಂಗ್ ನನಗೆ ತುಂಬ ಇಂಟ್ರೆಸ್ಟು. ಹೂದೋಟ ಅಥವಾ ಗಾರ್ಡನ್ ಮಾಡೋದು ನನಗೆ ಸಖತ್ ಇಷ್ಟ. ಆದರೆ ಈಗ ಇಂಟ್ರೆಸ್ಟ್ ಹೋಗಿದೆ. ಯಾಕೆ ಗೊತ್ತುಂಟಾ, ಇಲ್ಲಿ ಕದೀತಾರೆ ಮಾರೆ. ಸ್ಟಾರ್ಟಿಂಗ್ ಮನೆಗೆ ನಾನು ಇಲ್ಲಿ ಬಾಡಿಗೆಗೆ ಬಂದಾಗ ಶುರುವಲ್ಲೇ ಒಂದು ಎಷ್ಟು ನನ್ನ ಹತ್ರ ವೆರೈಟಿ ಗಿಡಗಳೆಲ್ಲ ಇತ್ತು, ಅದನ್ನೆಲ್ಲ ಕದ್ದುಬಿಟ್ರು. ಯಾರು ದೂರದವರು ಯಾರು ಬಂದು ಕದ್ದಿದ್ದಲ್ಲ, ಅದು ಪಕ್ಕದವರೇ ಬಂದು ಕದ್ದಿದ್ದು. ಅವರಿಗೆ ಸಾಕ್ಷಿ ಬೇಕಂತೆ, ಹಾಗೆ ಬೇಕಲ್ಲ ಸಾಕ್ಷಿ ಅಂಥೇಳಿ ನೋಡಿ CC ಕ್ಯಾಮ್ರಾ ಹಾಕಿಸಿದ್ದೆ. ಆದರೆ ಏನಾಯಿತು ಗೊತ್ತುಂಟಾ, CC ಕ್ಯಾಮ್ರಾ ಹಾಕುವಾಗ ಕದಿಯೋದನ್ನು ಬಿಟ್ಟರು ಅವರು. ಇಲ್ಲಿ ನೋಡಿ CC ಕ್ಯಾಮ್ರಾ ಹಾಕ್ಸಿದೆ, ಅಂದರೆ ಕಳ್ತನ ಆಗಿಲ್ಲ. ಆದರೆ ನನಗೆ ಇಂಟ್ರೆಸ್ಟ್ ಹೋಯಿತು. ಎಂಥ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ವಲ್ಪ ಬೇಕಲ್ಲ ಮನೆಗೆ, ಹಾಗೆ ಸ್ವಲ್ಪ ಕೆಲವು ಮಾಡ್ಕೊಂಡಿದ್ದೇನೆ. ಅದನ್ನೆಲ್ಲ ಚೂರು ಕೆಲಸ ಉಂಟು, ಏನು ಮಾಡ್ತೇನೆ ಬನ್ನಿ ನೋಡುವ. ನೋಡಿ, ಇದು ಏನು ಹೇಳ್ತಾರೆ ಗೊತ್ತುಂಟಾ, ಇದೆಲ್ಲ ಗೊತ್ತಿರ್ಬೋದು ನಿಮಗೆ. ನೆಲ ಬಸಳೆ ಅಂತ ಹೇಳ್ತಾರೆ, ಕೆಲವರು ಗೋಳಿ ಸೊಪ್ಪು ಅಂತ ಹೇಳ್ತಾರೆ. ಇದು ಹೀರೆಬಳ್ಳಿ, ಸುಮ್ಮನೆ ಒಂದು ಬೀಜ ಬಿಸಾಡಿದ್ದಿದ್ದು. ಹೇಗಾಗಿದೆ ಗೊತ್ತಾ, ಇಲ್ಲಿ ಮೇಲೆ ನನ್ನ ಪ್ಲ್ಯಾನ್ ಇದ್ದಿದ್ದೇನಂತ ಹೇಳಿದರೆ, ಇಲ್ಲಿ ಮೇಲೆ ನೋಡಿ ಹಗ್ಗ ಕಟ್ಟಿದ್ದೆಲ್ಲ, ಅಲ್ಲೇ ಅದನ್ನು ಹಬ್ಬಿಸ್ಬೇಕಂಥೇಳಿ ಪ್ಲ್ಯಾನ್ ಇತ್ತು. ಆದರೆ ಸೆಕೆಗೆ, ಬಿಸಿಲಿನ ಸೆಕೆಗೆ ಅದು ಹಬ್ಕೊಳ್ಳೋದಿಲ್ಲ, ಅಲ್ಲಿವರೆಗೆ ಹೋಗೋದೇ ಇಲ್ಲ. ಅದು ಹೀಗೆ ಎಲ್ಲ ತೋಟದಲ್ಲಿ ಆಚೆ ಈಚೆ ಎಲ್ಲ ಹೋಗ್ತದೆ. ಅದೆಲ್ಲ ಹುಲ್ಲಿಗೆ ಸಿಕ್ಕಾಕ್ಕೊಂಡು ಸ್ಪ್ರಿಂಗ್ ಥರ ಸುತ್ತಕೊಳ್ತದಲ್ಲ, ಹೀಗೆ ಅಡವಿ ಥರ ಹುಲ್ಲೆಲ್ಲ ಬೆಳೆದಿದೆ. ಅದನ್ನು ತೆಗಿಯೋಕ್ಕೂ ಆಗೋದಿಲ್ಲ. ಈಗ ತೆಗೆದ್ರೆ ಅದಕ್ಕೆ ಸುತ್ಕೊ ಬರ್ತದೆ ನೋಡಿ. ಇದು ಆ ಬಳ್ಳಿ ಎಲ್ಲ ಗಿಡಗಳಿಗೆ ಸುತ್ತಿಕೊಳ್ತದೆ ನೋಡಿ. ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಸ್ಪ್ರಿಂಗ್ ಹಾಗೆ ಸುತ್ತಕೊಂಡಿರ್ತದೆ. ನೋಡ್ತೀರಾ, ತೋರಿಸ್ಬೇಕಾ ಸ್ಪ್ರಿಂಗ್ ಹಾಗೆ ಸುತ್ತಕೊಳ್ಳೋದು ಹೇಗೆ ಅಂತೇಳಿ? ಇಲ್ಲಿ ತಗೊಳ್ವಾ, ಇಲ್ಲಿ ನೋಡಿ ಈ ಥರ ಸ್ಪ್ರಿಂಗ್ ಆಗಿ ಹೀಗಾಗಿ ನೋಡಿ, ಸ್ಪ್ರಿಂಗನ್ನ ಬಿಡಿಸಿದೆ. ಹೀಗೆ ಸ್ಪ್ರಿಂಗಿನಾಗೆ ಬೇರೆ ಗಿಡಕ್ಕೆ ಸುತ್ತಕೊಳ್ತದೆ ನೋಡಿ. ಇದು ಬೇರೆ ಕಾಡು ಗಿಡಕ್ಕೆ ಸುತ್ತಕೊಂಡಿದೆ. ಅದು ಇದು ಏನು ಅಂತೇಳಿದರೆ, ಕಾಡು ಹೊನಗೊನೆ ಸೊಪ್ಪು ಅಂತ ಹೇಳ್ತಾರೆ. ಬಹುಶಃ ಹೊನಗೊನೆ ಸೊಪ್ಪಿನ ಇನ್ನೂ ಕ್ಲೀನಾಗಿ ನನಗೆ ಅದರದ್ದು ಪರಿಚಯ ಇಲ್ಲ. ಇದು ಕಾಡು ಹೊನಗೊನೆ ಸೊಪ್ಪು ಇರಬೇಕು. ನಾನೆಲ್ಲೋ ಯೂಟ್ಯೂಬಲ್ಲೇ ನೋಡಿ ಹೊನಗೊನೆ ಸೊಪ್ಪು ಅಂತ ತಿಳ್ಕೊಂಡೆ. ಇದನ್ನು ಇಂಗ್ಲೀಷ್ನಲ್ಲಿ ಇದೆಯಲ್ಲ, ಅದೆಲ್ಲ ಅದೇ. ಮತ್ತು ಅದರದ್ದು ನಾನು ಏನು ಮಾಡಿದೆ ಗೊತ್ತುಂಟಾ, ಚಟ್ನಿ ಮಾಡಿದೆ, ತಂಬಳಿ ಮಾಡಿದೆ. ಸೂಪರ್ ಆಗ್ತದೆ, ಅದು ಟೇಸ್ಟ್ ಚೆನ್ನಾಗಿರ್ತದೆ. ಹೊನಗೊನೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತು, ಆದರೆ ಇನ್ನೂ ನನಗೆ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಅದು ಹೌದು ಅಂತ ಹೇಳ್ತಾರೆ, ಕೆಲವರು ಅಲ್ಲ ಅಂತ ಹೇಳ್ತಾರೆ. ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಅದೇ ಹೌದಾ ಅಂಥೇಳಿ. ಇಲ್ಲಿ ಇನ್ನೊಂದು ತೋರಿಸ್ತೇನೆ ನಿಮಗೆ. ಇದು ಗಿಡ ಉಂಟಲ್ಲ, ಇದನ್ನು ಕಾಡು ಗಿಡ ನೀವು ಬಹಳಷ್ಟು ಜನ ನೋಡಿರ್ತೀರಿ, ಎಲ್ಲಂದ್ರಲ್ಲಿ ಬರ್ಕೊಂಡಿರ್ತದೆ. ಇದಕ್ಕೆ ಏನು ಹೆಸರು ಗೊತ್ತಾ, ಏನು ಹೇಳ್ತಾರೆ? ಊರು ಹಾಳು ಸೊಪ್ಪು ಅಂತ ಹೇಳ್ತಾರೆ. ಅಂದರೆ ಹೆಸರು ಹೇಳುವಂತೆ ಊರು ಹಾಳು ಮಾಡುತ್ತೆ ಅಂತಿದ್ದಿಲ್ಲ. ಇದನ್ನು ನಾನು ಇಟ್ಕೊಂಡಿದ್ದೇನೆ, ಊರು ಹಾಳು ಸೊಪ್ಪು. ಯಾಕೆ ಗೊತ್ತುಂಟಾ, ಕಟ್ ಮಾಡಿ. ಈ ಊರು ಹಾಳು ಸೊಪ್ಪು ಇದೆಯಲ್ಲ, ಇದು ಕಾಣ್ತಾ ಇದೆಯಾ? ಇದು ಸೊಪ್ಪು ಕಾಣ್ತಾ ಇದೆಯಾ? ಇದನ್ನು ಕೈಯಲ್ಲಾದರೂ ಕೊಯ್ದು, ಚಾಕುದಲ್ಲಿ ಕತ್ತಿಯಲ್ಲಿ ಏನಾದರೂ ಕೊಯ್ದು ಗಾಯ ಆಗಿ ರಕ್ತ ಬಂದರೆ, ಇದನ್ನು ಒಂದು ಎಲೆಯನ್ನು ಹೀಗೆ ಮಾಡಿ ಈ ರೀತಿ ಮಾಡಿ, ಕರೆಕ್ಟ್ ಕಾಣ್ತಾ ಇದೆಯಾ ವಿಡಿಯೋ? ಹೀಗೆ ಮಾಡಿ ಅದರದ್ದು ಈ ರಸ ಬರ್ತದೆ, ಹೀಗೆ ಎಷ್ಟು ಹಸಿರು ರಸ, ಅದನ್ನು ಗಾಯಕ್ಕೆ ಹಾಕಿದರೆ ಉಂಟಲ್ಲ, ತಕ್ಷಣ ರಕ್ತ ನಿಲ್ತದೆ. ಸ್ವಲ್ಪ ಉರಿತದೆ, ಆದರೆ ಎಷ್ಟು ಜೋರು ಬ್ಲೀಡಿಂಗ್ ಆಗ್ತಾಯಿದ್ರು ಕಂಟ್ರೋಲೇ. ಬ್ಯಾಂಡೇಜ್ ಬೇಡ, ಪಟ್ಟಿ ಬೇಡ, ಸುತ್ತಲಿಕ್ಕೆ ಬೇಡ, ಏನೂ ಬೇಡ. ತೋಟದಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಕಡ್ದೋದ್ರೆ ಅದರ ರಸ ನೋಡಿ, ಈ ಎಲೆಯಿಂದ ತೋರಿಸ್ತೇನೆ ನನಗೆ, ಸರಿಯಾಗಿ ನೋಡ್ಕೊಂಡ್ಬಿಡಿ. ಈ ಊರು ಹಾಳು ಸೊಪ್ಪು ಎಲ್ಲಂದರಲ್ಲಿ ಬೆಳ್ಕೊಂಡಿರ್ತದೆ ನೋಡಿ. ನಾನು ಬೆಳೆಸಿದ್ದೇನೆ, ಅದಕ್ಕೆ ಇದೊಂದು ಬೇಕಂತ ಹೇಳಿ. ಇದು ನೋಡಿ ಮೆಡಿಸಿನ್, ಇದು ಔಷಧಿ. ಯಾರಿಗೆ ಗೊತ್ತಿರೋದಿಲ್ಲ ಅಷ್ಟು ನೋಡಿ. ಎಷ್ಟು ದೊಡ್ಡ ಗಾಯ ಆಗಿ ಬ್ಲೀಡಿಂಗ್ ಆಗ್ತಾಯಿದ್ರು ಒಂದು ಪಟ್ಟಿ ಬೇಡ ನಿಮಗೆ, ತಕ್ಷಣ ನಿಲ್ತದೆ ಬ್ಲೀಡಿಂಗ್, ಕೂಡಲೇ ನಿಲ್ತದೆ ಹಾಗೆ. ಮತ್ತು ಇಲ್ಲೆಲ್ಲ ನೋಡಿ ಈಗೆಲ್ಲ ಬೆಳ್ಕೊಂಡಿದೆ. ಇದು ಏನು ಗೊತ್ತಾ, ಯಾಕೆ ತೆಗಿತಾ ಇದ್ದೇನೆ ಗೊತ್ತಾ? ಅದು ಈ ಹೀರೆ ಗಿಡಕ್ಕೆ ನೀರು ಹಾಕಲಿಕ್ಕೆ ಇಲ್ಲ ಮಾರ್ರೆ. ನಾನು ಎಲ್ಲಿ ಬುಡ ಎಲ್ಲಿದೆ ಅಂತ ಒಂದು ಗೊತ್ತಾಗಬೇಕಲ್ಲ, ಬೇರಿಗೆ ನೀರು ಹಾಕಲಿಕ್ಕೆ ಎಲ್ಲಿದೆ ಗೊತ್ತಿಲ್ಲ. ಹಾಗೆ ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡುವಂಥ ನಮ್ಮ ಕ್ಯೂಟಿ ನೋಡಿ. ಅಲ್ಲಿ ನಾನೆಂಥ ಕೆಲಸ ಮಾಡಲಿಕ್ಕೆ ಹೋದರೆ ಬರ್ತದೆ. ನಾನು ಏನು ಮಾಡ್ತೇನೆ ಅಂತ ನೋಡಲಿಕ್ಕೆ, ನನಗೆ ಕೆಲಸ ಹೇಳಲಿಕ್ಕೆ ಬರ್ತದೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಒಬ್ಸರ್ವ್ ಮಾಡ್ತಾರೆ ಅವಳು. ಇಲ್ಲಿ ಬುಡ ಹಾಕಿದ್ದು ನೆನಪಿತ್ತು, ಇಲ್ಲೆಲ್ಲೋ ಇದೆ ಬುಡ ನೋಡಿ. ಇದರದ್ದು ಆ ಹೊನಗೊನೆ ಸೊಪ್ಪಿನ ಬುಡ, ಅದರದ್ದು ಬುಡ ಗೊತ್ತಾಗಲ್ಲ, ಅಷ್ಟು ಬೆಳೆದಿದೆ. ಇಲ್ಲೆಲ್ಲೋ ಬುಡ ನೋಡಿದಾಗ ಆಯ್ತು ನನಗೆ ಇದೇ ಇರಬೇಕು ಅನಿಸ್ತಾ ಇದೆ.
ಹಾಂ, ಇದೇ ಬಳ್ಳಿ ಇದೇ ಹೀರೆಬಳ್ಳಿ. ಈಗ ಸುತ್ಕೊಂಡು ಬಂದಿದೆ ನೋಡಿ. ಎಸ್, ಇದೆ ಹೀರೆಬಳ್ಳಿ. ಅದರ ಬುಡ ಅಂತೂ ಇಲ್ಲಿದೆ ಅಂತ ಗೊತ್ತು ಮಾಡಿಕೊಂಡೆ. ಈಗ ನಾಳೆ ಎಲ್ಲ ನೀರಿಲ್ಲ ಹಾಕ್ಬೋದಲ್ಲ. ನಾನು ಒಟ್ಟರಾಸಿ ಒಂದು ಬಕೆಟಲ್ಲಿ ತೆಗೆದು ಈಗ ಸುರಿತಿದ್ದೆ. ಇಲ್ಲಿ ಬುಡ ಒಂದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಅದು ಕಾರಣ ಇಷ್ಟು ಬೆಳೆದಿದೆ ನೋಡಿ ಬೇಡದ್ದೆಲ್ಲ ಗಿಡ. ಇದನ್ನೆಲ್ಲ ಸ್ವಲ್ಪ ತೆಗೆಯುವುದಷ್ಟೇ, ಮತ್ತೆ ಪುನಃ ಬರ್ತದೆ. ನೀರು ಹಾಕ್ತೀವಲ್ಲ ಮಳೆಗೆ. ಇದು ನೋಡಿ, ಇದು ಸ್ಪ್ರಿಂಗಿನಾಗೆ ಸುತ್ತಕೊಂಡಿದೆ. ಇದು ಹೀರೆಬಳ್ಳಿ ನೋಡಿ, ಹೀಗೆ ಬಂತು. ಇದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಕಟ್ ಮಾಡಿ ಹೀಗೆ ಹಾಕೋದಷ್ಟೇ. ಅಲ್ಲೇ ಕುಳಿತಿ ಇನ್ನೊಂದು ತೋರಿಸ್ತೇನೆ ನಿಮಗೆ. ಇದೊಂದು ಗಿಡ, ಇದೊಂದು ತರಕಾರಿ ಗಿಡನೂ ಹೌದು, ಔಷಧಿ ಗಿಡನೂ ಹೌದು. ಗೊತ್ತಿದ್ದವ್ರು ಹೇಳಿ ನೋಡುವ ಏನಂತೇಳಿ. ಪಕ್ಕ ಹೇಳಬೇಕು ನೋಡಿ. ಇದು ಕೂಡ. ಆಮೇಲೆ ಇದು ಗಾಂಧಾರಿ ಮೆಣಸು ಹೇಳ್ತಾರಲ್ಲ, ಸಣ್ಣ ಮೆಣಸು, ನುಚ್ಚಿ ಮೆಣಸು, ಸಣ್ಣ ಮೆಣಸು, ಗಾಂಧಾರಿ ಮೆಣಸು. ಅದು ಒಬ್ಬರು ತಂದು ಕೊಟ್ಟರು ನನಗೆ. ಪಾಪ 2 ಗಿಡ ತಂದು ಕೊಟ್ಟಿದ್ದರು. ನಾನು ಇಲ್ಲಿ ಒಂದು ಇನ್ನು ಬುಡದಲ್ಲಿ ಇನ್ನೊಂದು ಗಿಡ ಹಾಕಿದ್ದೆ. ಅದನ್ನು AC ಹಾಕಲಿಕ್ಕೆ ಬಂದವರು ಮನೆಗೆ ಅವ್ರು ತುಂಡು ಮಾಡಿಬಿಟ್ರು, ಕಟ್ ಮಾಡಿಬಿಟ್ರು. ಆ ಕಟ್ ಮಾಡಿದ್ದನ್ನು ನೆಟ್ಟು ನಾನೊಂದು ದೊಡ್ಡ ಗಿಡ ಮಾಡಿದ್ದೇನೆ. ಇದು ಗೊತ್ತಲ್ಲ, ಇದಕ್ಕೇನು ಹೇಳ್ತಾರೆ ಅಂತೇಳಿ ಗೊತ್ತಲ್ಲ, ಗಂಧಸಾಲೆ. ಸ್ವೀಟಿಗೆ, ಬಿರಿಯಾನಿ ಎಲ್ಲ ಅಂತ ಕೆಲವರು ಹೇಳ್ತಾರೆ, ಗಂಧಸಾಲೆ ಅಂತ ಹೇಳ್ತಾರೆ. ಇದು ಎಷ್ಟು ಚಿಕ್ಕ ಇತ್ತು, ಒಂದು ಕಡೆ ತುಂಬ ಇದೆ ಇಲ್ಲಿ ನಮ್ಮೂರಲ್ಲಿ. ಅವರು ಕಿತ್ತು ಬಿಸಾಡ್ತೇನೆ, ಬೇಕಾದರೆ ತೊಗೊಂಡೋಗಿ ಅಂತ ಹೇಳಿದ್ರು. ಹಾಗೆ ತಂದ್ಕೊಂಡೆ ನಾನು. ಮೇಲೆ ಶಂಖಪುಷ್ಪ ಇದೆ ನೋಡಿ. ಇಷ್ಟು ಬಾಳೆ ಗಿಡ ಇದೆ ತುಂಬ. ಎಂಥ ಕೆಲಸ ಇಲ್ಲ ಅದಕ್ಕೆ ಮಾಡಲಿಲ್ಲ, ಅಗತ್ಯ ಆರೈಕೆ ಮಾಡಲಿಲ್ಲ, ಹಾಗೆ ಉಟ್ಕೊಂಡಿದೆ. ಮತ್ತು ಈ ಎಕ್ಕ ಗಿಡ, ಈ ಶಂಖಪುಷ್ಪ ಗಿಡ ಉಂಟಲ್ಲ, ಬೆಳೆದಿದ್ದು ನೋಡಿ. ಕಟ್ ಮಾಡಿದೆ ನಾನು ನಿನ್ನೆ. ಇದೆಲ್ಲ ಬಳ್ಳಿ ಬಾಡಿ ಹೋಗಿದೆ, ಹೀಗಾಗಿದೆ ನೋಡಿ. ಎಲ್ಲ ಕತ್ತರಿಸಿ ಹಾಕಿದೆ ನಾನು. ಅದು ಎಂತ ಮಾಡ್ತದೆ ಅಂದರೆ, ಇದ್ದ ಗಿಡಕ್ಕೆಲ್ಲ ಸುತ್ತಿಕೊಂಡು ಎಲ್ಲ ಆ ತೋಟದಿಂದ ಈ ಕಡೆ ಮನೆ ಕಡೆ ಬಂದುಬಿಡ್ತದೆ ಇದು ಗಿಡ ಎಲ್ಲ. ಅದರದ್ದು ಬುಡ ನೋಡಿ ಹೇಗೆ ಬರ್ತದೆ ಅಂತೇಳಿ ಇದನ್ನೆಲ್ಲ ಕಟ್ ಮಾಡಿದೆ ನಾನು. ಅದಕ್ಕೆಲ್ಲ ಮುರಿದು ಹಾಕಿದ್ದೇನೆ. ಕಡಿಬೇಕು, ಹೀಗೆ ಮುರಿದು ಕಟ್ ಮಾಡಿ ತುಂಡು ಮಾಡಿ ಹಾಕಿಟ್ಟಿದ್ದೇನೆ. ಅದನ್ನು ಅಲ್ಲಿ ಬುಡ ಕಡಿಬೇಕು, ಆ ಕಾಂಡವನ್ನು ನೋಡಿ. ನಾನು ಎಂತ ಮಾಡಿದ್ದೇನೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲೊಂದು ದಾಸವಾಳ ಗಿಡಕ್ಕೆ ಹೇಗೆ ನಾನು ದಾರ ಕಟ್ಟಿ ಹಸುರುಗೆ ಕಾಣ್ತದಲ್ಲ, ಇಲ್ಲಿ ಅಗೋಳಿ ಇದೆ, ಇಲ್ಲಿ ಕಾಣ್ತದಲ್ಲ ಹಸಿರೊಂದು ದಾರ ಕಟ್ಟಿ, ನಾನು ಅದನ್ನು ಏನು ಮಾಡಿದೆ ಅಂತೇಳಿದರೆ, ಅಗೋಳಿಯಲ್ಲಿ ಅಡಿಕೆ ಮರಕ್ಕೆ ನಾನು ಕಟ್ಟಿದೆ. ಅಲ್ಲಿ ಅಡಿಕೆ ಮರಕ್ಕೆ ನಾನು ಅದನ್ನು ದಾರದಲ್ಲಿ ಎಳೆದು ಕಟ್ಟಿದೆ. ಯಾವುದನ್ನು? ಈ ಹೂವಿನ ದಾಸವಾಳ ಗಿಡ, ಈ ಗಿಡವನ್ನು ಗೊತ್ತಾಯ್ತಾ? ಅದು ಎಂತ ಮಾಡಿದೆ, ಎಲ್ಲ ಬುಡ ನೋಡಿ, ಕೋಲಲ್ಲಿ ನೆಟ್ಟಿದ್ದದು ಇಷ್ಟು ಗ್ಯಾಪ್ ಆಯ್ತು. ಈಗ ಇಲ್ಲಿವರೆಗೆ ಇತ್ತದು, ಈ ದಾರದಲ್ಲಿ ಎಳೆದು ಕಟ್ಟುವಾಗ ಅಷ್ಟು ಹೋಯ್ತದು. ಆಮೇಲೆ ಇಲ್ಲಿ ನೀಲಿ ಶಂಖಪುಷ್ಪ ಒಂದು ಇಟ್ಕೊಂಡಿದ್ದೇನೆ. ಇದು ಜ್ಯೂಸ್ ಎಲ್ಲ ಮಾಡ್ತಾರೆ ಹಾಗೆ. ಇದೊಂದು 3 ಕೋಡಿದೆ ಈಗ. ಇದರಲ್ಲಿ ಎಲ್ಲ ಕೋಡಿ ಎಲ್ಲೂ ಮಾಯ ಆಗ್ತದೆ ಗೊತ್ತಿಲ್ಲ, ಜಾಸ್ತಿ ಬರ್ತಾ ಇಲ್ಲ. ಇಲ್ಲೂ ಕೂಡ ಉಂಟು ನೋಡಿ ನೆಲಬಸಳೆ. ಇದೇನು ಗೊತ್ತುಂಟ ನಿಮಗೆ? ಇದು ನೋಡಲಿಕ್ಕೆ ಹಾಗಲ ಥರನೇ ಕಾಣ್ತದೆ. ಇದು ವಿಶೇಷವಾದ ಹಾಗಲ ಬಳ್ಳಿ. ಇದು ನಾರ್ಮಲಾಗಿ ಮಾರ್ಕೆಟಲ್ಲೆಲ್ಲ ಸಿಗೋ ಹಾಗಲಕಾಯಿ ಅಲ್ಲ. ಇದಕ್ಕೆ ಕಾಡು ಹಾಗಲ, ಕಾಡು ಹಾಗಲ ಏನೋ ಹೇಳ್ತಾರೆ, ಅದು ಇದು ಕಾಡು ಹಾಗಲ. ಇದು ಸಣ್ಣ ಸಣ್ಣ ಕಾಯಿ ಆಗ್ತದೆ. ಇದು ಗುಡ್ಡೆ ಮೇಲೆಲ್ಲ ಇಷ್ಟಿಷ್ಟೇ ಉದ್ದನ್ ಚಿಕ್ಕ ಚಿಕ್ಕ ಕಾಯಿ, ಗುಡ್ಡೆ ಮೇಲೆಲ್ಲ ಗಿಡ ಬಿಟ್ಕೊಂಡಿರ್ತದೆ. ಅದ್ರದ್ದು ಕಾಯಿ. ಇದು ಕಾಡಲ್ಲಿ ಬೆಳೆಯೋದು. ನಾನು ತಂದು ಮನೆ ಹತ್ರ ಹಾಕಿದ್ದೇನೆ ಸುಮ್ಮನೆ. ಇಲ್ಲಿ ಎಲ್ಲಾದರೂ ಅದು ಸ್ವಲ್ಪ ಗಿಡ ದೊಡ್ಡದಾಗಿ ಹೋಗೋ ತೆಗೆದು ಎಲ್ಲಾದರೂ ಅಡವಿ ಹತ್ರ ಹಾಕಬೇಕು. ಇದು ಮನೆಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಮನೆ ಹತ್ರ ಎಲ್ಲ ಬೆಳೆಸಲಿಕ್ಕೆ ಆಗೋದಿಲ್ಲ, ಅಷ್ಟು ಬೆಳೀತದೆ. ಇದು ಚಿಕ್ಕ 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 ಇರ್ತದೆ ಹಾಗಲಕಾಯಿ, ಇಷ್ಟೇ ಉದ್ದ. ಅದು ಭಾರಿ ಟೇಸ್ಟು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಂತೆ ನನ್ನ ಅಪ್ಪ ಹೇಳ್ತಿದ್ರು. ಇದು ನೋಡಿ ತಿಮರೆ ಅಂತ ಎಲ್ಲರಿಗೆ ಗೊತ್ತಿರ್ತದೆ. ಇದೊಂದಿಷ್ಟು ಅಲ್ಲಿ ಇಲ್ಲಿ ಎಲ್ಲ ಹುಟ್ಕೊಂಡಿದೆ. ಇದು ನಾಯಿ ಹೆಜ್ಜೆ ಅಂತ ಹೇಳ್ತಾರೆ, ಗೊತ್ತುಂಟಾ? ನಾವೆಲ್ಲ ಇದಕ್ಕೆ ಹುಳಿಮೆಚ್ಚಿಗೆ ಸೊಪ್ಪು ಅಂತ ಹೇಳ್ತೇವೆ. ಇದು ಕೂಡ ಅಷ್ಟೇ ನೋಡಿ, ಸಿಟಿಯಲ್ಲಿ ಹಳ್ಳಿಯಲ್ಲಿ ಎಲ್ಲಿ ಕಂಡಲ್ಲಿ ಇದೆ. ಈ ರೀತಿ ಆದರೆ ಪಾಡಿಗೆ ಅದು ಉಟ್ಕೊಂಡಿರ್ತದೆ. ಇದರ ತಂಬುಳಿ ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ. ಪಿತ್ತ ಕಡಿಮೆ ಆಗುತ್ತೆ ಇದರಲ್ಲಿ ನೋಡಿ. ಒಂದು ಥರ ಕಾಯಿ ಬರುತ್ತೆ, ಮುಟ್ಟಿದರೆ ಪಟ್ ಅಂತ ಸಿಡಿಯೋದು, ಹೀಗೆ ಮುಟ್ಟಿದರೆ ಸಿಡಿತದೆ. ಆ ಥರ ಕಾಯಿ ಕೂಡ ಒಳ್ಳೆಯದು. ಇದು ತಿನ್ನಲಿಕ್ಕಾಗುತ್ತೆ, ಮಕ್ಕಳೆಲ್ಲ ತಿಂತಾರೆ. ಇದು ತಂಬುಳಿ ಮತ್ತು ಚಟ್ನಿ ಎರಡನ್ನೂ ಮಾಡ್ಬೋದು. ನಾನು ತುಂಬ ಸಲ ಮಾಡ್ತೇನೆ. ಇದು ಪಿತ್ತ ಕಡಿಮೆ ಆಗುತ್ತೆ ನೋಡಿ, ಪಿತ್ತ ಶಮನ ಆಗುತ್ತೆ. ಹಾಗೆ ಈ ಎಲೆಯನ್ನು ತಿಂದರೆ ಇದು ಹುಳಿ ಆಗ್ತದೆ. ಆದರೆ ಇದನ್ನು ತಂಬುಳಿ ಮಾಡಿ ತಿಂದರೆ ಕಡಿಮೆ ಆಗುತ್ತಪ್ಪ ಪಿತ್ತ, ನನಗಂತ ಆಯಿತು. ಹಾಗೆ ಇದು ಕೂಡ ಬೆಳ್ಕೊಂಡಿದೆ. ಎಲ್ಲಿಯಾದರೂ ಯಾರಿಗಾದ್ರು ಸಿಕ್ಕಿದರೆ ಮಾಡಿ ನೋಡಿ. ತಂಬುಳಿ ಹೇಗೆ ಅಂತ ಎಲ್ಲರಿಗೆ ಗೊತ್ತಿರ್ತದಲ್ಲ. ಇದೊಂದು ಕೇಪಳೆ ಹೂವು, ಇದು ಪಿಂಕ್ ಕಲರ್ ಕೇಪಳೆ ಹೂವು ಮರ್ರೆ. ಆಮೇಲೆ ಇಲ್ಲಿ ಬಿಳಿದಿದೆ, ಇದನ್ನು ಕಡ್ದಾಕಿದೆ ನೋಡಿ. ಮೇಲೆಲ್ಲ ಹಬ್ಬಿತ್ತು, ಇಲ್ಲೆಲ್ಲ ತುಂಬ ಇತ್ತದು, ಕೂಡು ತುಂಬ ಇದೆ ಬಿಳಿದು. ಆಮೇಲೆ ದೂರ್ವೆ ಹಾಕ್ಕೊಂಡೆ, ಇಲ್ಲಿ ದೂರ್ವೆ ಇರಲಿಲ್ಲ, ಸ್ವಲ್ಪ ದೂರ್ವೆ ಹಾಕ್ಕೊಂಡೆ. ಮತ್ತು ಒಂದು ಬೇವಿನ ಸೊಪ್ಪಿನ ಗಿಡ ಇಲ್ಲಿ ಚುರು ಚೊರೆ ಆಗ್ತಾಯಿದೆ. ಇದನ್ನು ಕಿತ್ತು ನೆಡಬೇಕು.
ಪಾಟಲ್ಲಿ ಆಗೋದಿಲ್ಲ ಬೇವಿನ ಸೊಪ್ಪಿನ ಗಿಡ, ಗೊತ್ತುಂಟ ನಿಮಗೆ. ಇದು ತಾವರೆ ಬುಡ. ಇದು ಒಂದು ಬುಡ ಇದ್ದು ಎಷ್ಟು ಆಯಿತು ಈಗ 3-4 ಬುಡ ಆಗಿದೆ. ಒಂದೇ ಸಣ್ಣದಿತ್ತು. ಎಷ್ಟಾಗಿದೆ ಬರೀ ಹೂವು ಮಾತ್ರ ಬರ್ತಾ ಇಲ್ಲ. ಇದು ಹೂ ಬರುವ ಗಿಡ ಚೊಗರು ಕಲರು, ಮರೂನ್ ಕಲರು, ಇದು ಸಖತ್ತಾಗಿದೆ ಮಾತ್ರ. ಹೂವು ಬರ್ತಾ ಇಲ್ಲ. ಇಲ್ಲಿ ತಿಮ್ಮರೆ ಸೊಕ್ಕಿ ಬೆಳೆದಿದೆ ನೋಡಿ. ನಾನು ಅಲ್ಲೊಂದು ಗಂಧಸಾಲೆ ಗಿಡ, ಇದು ಗಾಂಧಾರಿ ಮೆಣಸಿನ ಗಿಡ ಒಬ್ಬರು ಮುರಿದು ಹಾಕಿದ್ರು ಅಂತ ಹೇಳಿದ್ನಲ್ಲ, AC ಹಾಕಲಿಕ್ಕೆ ಬಂದವರು. ಆ ಮುರಿದಿದ್ದದ್ದು ಗೆಲ್ಲು ನೋಡಿ ಎಷ್ಟು ಚಂದ ಬೆಳೆದಿದೆ. ಹೂವೆಲ್ಲ ಬರ್ತಾ ಇದೆ. ನಾನು ದಿನ ಕೊಯ್ತೇನೆ. ಇರೋದು ಬಹಳ ಒಳ್ಳೆಯದಿದೆ ಆರೋಗ್ಯಕ್ಕೆ. ಟೇಸ್ಟ್ ನನಗೆ ಇಷ್ಟ ಅದು. ಆಮೇಲೆ ಆವಾಗ ತೋರಿಸಿದ ಗಿಡ ಯಾವುದು ಹೇಳಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಎಲವರಿಗೆ ಕುಡಿ ಅಂತ ಹೇಳ್ತಾರೆ. BP ಸೊಪ್ಪು, ವಿಟಮಿನ್ ಸೊಪ್ಪು ಅದೆಲ್ಲ ಅಲ್ಲ, ಇದು ಎಲವರಿಗೆ ಕುಡಿ ಅಂತ ಹೇಳ್ತಾರೆ. ಈ ಜಾಂಡೀಸು ಗೊತ್ತುಂಟಾ, ಅರಿಶಿಣ ಕಾಮಾಲೆ, ಹಳದಿ ಕಾಮಾಲೆ, ಬಹಳ ಕೆಟ್ಟ ರೋಗ ಅದು. ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಸಹ ಇಲ್ಲ ಈಕೆ, ಅಷ್ಟು ಕೆಟ್ಟ ರೋಗ ಇದು ಹಳದಿ ಕಾಮಾಲೆ. ಅದಿದ್ದವರು ಭಾಳ ಜೀವ ಹೋಗ್ತದಪ್ಪ, ಅಷ್ಟು ಮಾರಣಾಂತಿಕ ಕಾಯಿಲೆ ಅದು. ಅದಕ್ಕೆ ಔಷಧಿ ಇದು. ಅದು ಎಲೆ ಅಲ್ಲಲ್ಲ, ಅದು ಹೇಗೋ ಮಾಡಬೇಕು, ಅದು ನಾನು ಹೇಳೋದಿಲ್ಲ. ಯಾರಿಗಾದ್ರೂ ಅಗತ್ಯ ಇದ್ದರೆ, ಅವಶ್ಯಕತೆ ಇದ್ದರೆ ಕೇಳಿದರೆ ನಾನು ಹೇಳ್ತೇನೆ. ಸುಮ್ಮನೆ ಹೇಳ್ಕೊಂಡು ಹೋಗೋದಿಲ್ಲ. ಅದು ಹೇಳಬಾರ್ದು ಕೂಡ ಆಯುರ್ವೇದಿಕ್ ಔಷಧಿ. ನೋಡಿ ನನ್ನ ಬಬ್ಲು, ಬಬ್ಲು ಅವನಿಗೆ ಕೂಗ್ಲಿಕ್ಕೆ ಬರೋದಿಲ್ಲ, ಸ್ವರವೇ ಇಲ್ಲ ಅವನಿಗೆ. ಇಂಥ ಫೈಟಿಂಗ್ ಅವನು ಬರ್ತಾ ಇದ್ದ, ಇವಳು ಓಡಿ ಹೋಗಿ ಓಡಿಸಿದ್ದು. ಇವಳು ಗರ್ಭಿಣಿ ಇದ್ದಾಳೆ, ಇನ್ನು ಮರಿ ಇಡ್ತಾಳೆ. ಇಲ್ಲಿ ಕಳೆದ ಸಲ 4 ಮರಿ ಇಟ್ಟಿತ್ತು. ಈಗ ಇನ್ನು ಈ ಸಲ ಎಷ್ಟು ಇರ್ತದೋ ಗೊತ್ತಿಲ್ಲ. ಅವುಗಳನ್ನೊಂದೆಲ್ಲ ಹಾಕಬೇಕಲ್ಲ. ಮತ್ತು ಇಲ್ಲಿ ಎಲ್ಲ ಒಂದಿಷ್ಟು ಮಾಡ್ಕೊಂಡಿದ್ದೇನೆ. ಮೊನ್ನೆ ಪೈನಾಪಲ್ ತಿಂದೆ, ನಾನು ಇಲ್ಲಿ ಹಾಕಿಟ್ಟಿದ್ದೇನೆ. ಮತ್ತು ಇದೆಲ್ಲ ಒಂದಿಷ್ಟು ಉಂಟು. ಇಲ್ಲಿ ಇಲ್ಲೊಂದು ಗಿಡ ಇತ್ತಲ್ಲ ಪಿಂಕ್, ಇದೊಂದು ನೀರು ಹಾಕಬೇಕು ಅಂದರೆ ಹೋಯ್ತು. ಇದು ಬುಡ ಕಿತ್ತದ್ದು ನೇಡಿದೊಳ್ಳೆದು, ಹುಲ್ಲು ಬುಡ ಕಿತ್ತೋಗಿದೆ ಇದು. ಹೌದೇವಾ, ಆದರೂ ಚೆಂದ ಜೀವ ಇಟ್ಕೊಂಡಿದೆ. ತುಂಬ ಗಿಡ ಇತ್ತು. ಎಲ್ಲ ಈ ಪಜರು ಬರ್ತದಲ್ಲ, ಇಷ್ಟಿಷ್ಟು ಹತ್ರ ಮನುಷ್ಯರಿಗಿಂತ ಒಂದು ಆಳು ಎತ್ತರ ಹುಲ್ಲು ಬರ್ತದೆ ಇದು. ಆವಾಗ ಅದೆಲ್ಲ ಹುಲ್ಲು ತೆಗೆಯುವಾಗ ಗಿಡ ಕೂಡ ಹೋಗ್ತದೆ. ಇಲ್ಲಿ ನೋಡಿ ನನ್ನ ಮಕ್ಕಳೆಲ್ಲ ಆಡೋದ ಹುಲ್ಲಿನಲ್ಲಿ. ನೋಡಿ ಇಲ್ಲಿ ಆಡ್ತಾ ಇದ್ದಾರೆ ಅವರು. ಏನಾ ಬಬ್ಲು, ಅವನು ಬಿಳಿ ಇದ್ದಾನೆ, ಸರಿ ಕಾಣ್ಬೋದು ನಿಮಗೆ. ಅವಳ ಅಲ್ಲಿದ್ದಾಳೆ. ನನ್ನ ಬಾಲ ಅವರು, ನನ್ನ ಹಿಂದಿಯೇ ಇರೋದು. ಇದು ಕದಳಿ ಬಾಳೆ ಆಯಿತಾ, ಎಷ್ಟು ಚೆಂದಾಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ. ಕದಳಿ ಬಾಳೆ ತುಂಬ ಇಷ್ಟ. ಆವಾಗ ನಾನು ಬೆಂಗಳೂರಲ್ಲಿದ್ದೆ, ಇಷ್ಟು ಬಾಳೆ ಎಲೆ ಸಿಗ್ತಿರಲಿಲ್ಲ ಮಾರ್ರೆ. ಏನಾದ್ರು ಹಬ್ಬ ಇದ್ದಾಗ ಅಂಗಡಿಯಲ್ಲಿ ಮಾರ್ಕೆಟಿಗೆ ತಂದಿಟ್ಟು ಬರ್ತಿದ್ದೆ. ಈಗ ಖುಷಿ ಆಗ್ತದೆ ಊರಲ್ಲಿ. ಆಮೇಲೆ ಇದು ಗೆಲ್ಲು ಒಂದು ದಿವಸ ಮೆಣಸಿನಕಾಯಿ, ಗಾಂಧಾರಿ ಮೆಣಸು ನಾನು 1-2 ತೆಗೆಯುವಾಗ ಸಡನ್ನಾಗಿ ಇಷ್ಟು ಕಟ್ಟಾಗೋಯ್ತು. ಆ ಕಟ್ಟಾಗಿದ್ದನ್ನು ನಾನಿಲ್ಲಿ ಊರಿದ್ದೆ. ಅದು ಕೂಡ ನೋಡಿ ಗಿಡ ಆಯ್ತು. ಇಲ್ಲಿ 2 ಗಿಡ ಆಯಿತು. ಹೌದಾ, ತಂದು ಕೊಟ್ಟಿದ್ದು 2 ಗಿಡ, ಒಂದು ಚೊರಕಾಗಿ ಅಲ್ಲಿ ಉಂಟಲ್ಲ, ಚೊರ ಹಾಕ್ಕೊಂಡು ಹಾಗೆ ಇದೆ. ಆದರೆ ನಾನು ಅದನ್ನು ಜಾಸ್ತಿ ಮಾಡಿಕೊಂಡೆ, ಗಿಡ 3-4 ಕಡೆ ಹಾಕ್ಕೊಂಡೆ. ಇಲ್ಲಿ ನಿತ್ಯ ಪುಷ್ಪ, ಸದಾ ಪುಷ್ಪ ಅಂತ ಹೇಳ್ತಾರೆ, ನೀಲಿದು ಒಂದು ವೈಟ್ ಇತ್ತು ಮಾರೆ, ನಾನು ಇಷ್ಟಪಟ್ಟು ತಂದಿದ್ದು. ಅದನ್ನು ಕಚ್ಚಡಗಳು ಕದ್ದರು ಒಬ್ಬರು. ಇನ್ನೊಂದು ಕ್ರಿಶ್ಚಿಯನ್ ಹೆಂಗಸು ಬಂದು ಕದ್ಲಿ ಎಲ್ಲ ತೆರ್ಕೊಂಡು ಹೋಗ್ತಿದ್ಲು. CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಸರಿ ಹೋದೆ, ಮತ್ತು ಬರಲಿಲ್ಲ ಕದೀಲಿಕ್ಕೆ. ಆದರೆ ತೆಗೆಯುವಷ್ಟು ತೆಗೆದಾಗಿತ್ತು, ಇನ್ನು ಬಂದ್ರೇನು ಬಿಟ್ರೆ ಮತ್ತು. ಇದು ಕೂಡ ನಾನು ಇಲ್ಲಿ ಯಾಕೆ ವಾಪಸ್ ಬಂದೆ ಅಂದರೆ, ಇದು ಕೂಡ ಮೊನ್ನೆ ಮೆಣಸಿನಕಾಯಿ ತೆರೆಯುವಾಗ ಒಂದು ಚೂರು ತುಂಡಾಗೋಯ್ತು ಗಿಡ. ಅದನ್ನು ಹಾಳು ಮಾಡಲಿಲ್ಲ, ನಾನು ಹೀಗೆ ಮಣ್ಣಲ್ಲಿ ಹಾಕಿಟ್ಟಿದ್ದೇನೆ. ಅದು ನೋಡಿ ಬದುಕಿ ಹೋಯ್ತು, ಸಾಯಲಿಲ್ಲ. ಅದೇನು ದೊಡ್ಡದಾಗ್ತದೆ, ಕಾಯಿ ಬಿಡ್ತದೆ ಅಲ್ಲ. ಹೀಗೆ ಅಲ್ಲಲ್ಲಿ ಮಾಡ್ಕೊಂಡಿದ್ದೇನೆ ನಾನು. ಇನ್ನೊಂದು ದಿವಸ ನನಗೆ ಪುರುಸೊತ್ತಿದ್ದಾಗ ನಾನು ಹೇಳ್ತೇನೆ, ತೋರಿಸ್ತೇನೆ ಇನ್ನೂ ಕೂಡ. ಈಗ ಒಳಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಎಂತ ಗೊತ್ತುಂಟ, ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಆಗ ಕರೆಂಟ್ ಹೋಗ್ತದಪ್ಪ, ಇಲ್ಲಂತೂ ಅದೇ ಬೇಸರ. ಕರೆಂಟ್ ಬರುವವರೆಗೆ ಸ್ವಲ್ಪ ಇಲ್ಲಿ ಬಂದೆ ನಾನು ತೋಟಕ್ಕೆ. ಹಾಗೆ ಈಗ ಕರೆಂಟ್ ಬಂದಿರ್ಬೋದು. ಒಳಗೆ ತುಂಬ ಕೆಲಸ ಇದೆ, ಅದೆಲ್ಲ ಮಾಡಿಕೊಂಡು ಪುನಃ ಮತ್ತೆ ಗಾರ್ಡನ್ ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಹೇಳಿದ್ದೆ ಅಲ್ಲ, ನಾನು ಹಿಂದೆ ಹೇಳ್ತೇನೆ ಮೆಲ್ಲ ಹೋಗು ಮೆಲ್ಲ. ನಾನೀಗ ಒಳಗೆ ಬರಲಿಕ್ಕೆ ಹೋದೆ, ಅವಳು ಕೂಡ ಬಂದಳು. ಮಲ್ಕೊ, ಅವಳಿಗೆ ಸುಸ್ತಾಗ್ತದೆ. ಅವಳು ಮುಂದಿನ ತಿಂಗಳ ಮರಿ ಇಡ್ಬೋದು. ಯಾರಿಗಾದರೂ ಬೇಕಾದರೆ ಮರಿ ಬೇಕಾದವರಿದ್ದರೆ ಹೇಳಿ. ಲಾಸ್ಟ್ ಟೈಮ್ ಹಾಕಿದ್ದು ಕಾಟ್ ಬೇಕಿದೆ, ಆದರೂ ಪರ್ಷಿಯನ್ ಕ್ಯಾಟ್ ಥರ ಇತ್ತು ಅವಳ ಮಕ್ಕಳೆಲ್ಲ. ಸರಿ, ನಾನು ಒಳಗೆ ಹೋಗ್ತೇನೆ. ಮತ್ತು ಕರೆಂಟ್ ಬಂದಿದೆ ಅನಿಸುತ್ತೆ. ಈಗ ಎಲ್ಲ ಕೆಲಸ ಮುಗಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ತೋಟದೆಲ್ಲ ತುಂಬ ಹಾಕ್ಲಿಕ್ಕೆ ಉಂಟು ಮಾತ್ರ. 1-2 ಜನ ನೋಡಿ ಇನ್ಸ್ಪೈರ್ ಆಗಿ ನಿಮಗೆಲ್ಲ. ಇನ್ನೊಂದು ಅವಕೋಡ ಗಿಡ ಹೇಳಿದ್ದು ನಾನು ಏನೋ ಮರ್ತೋಯ್ತು ನನಗೆ. ನೋಡಿ, ಇದು ಅವಕೋಡ ಬೆಣ್ಣೆ ಹಣ್ಣಿನ ಗಿಡ ನೋಡಿ. ಅದು ಒಂದು ಹಣ್ಣು ತಿನ್ಕೊಂಡು ಆ ಬೀಜವನ್ನು ಸುಮ್ಮನೆ ಬಿಸಾಡಿದ್ದಿಲ್ಲ, ಅಂದರೆ ಸುಮ್ಮನೆ ಮಣ್ಣೊಳಗೆ ಹಾಕಿ ಹೀಗೆ ಮಣ್ಣೊಳಗೆ ಹಾಕಿ ಇಟ್ಟದ್ದು, ಹುಗಿದಿಟ್ಟದ್ದು. ಅದು ಗಿಡ ಆಗ್ತದೆ ಅಂತ ದೇವರನ್ನೇ ಅಂದ್ಕೊಂಡಿರಲಿಲ್ಲ. ಎಷ್ಟು ಚೆಂದ ಗಿಡ ಬಂದಿದೆ. ಗೂಗಲ್ ಮಾಡಿದರೆ ಹಣ್ಣು ಕೊಡಲಿಕ್ಕೆ 5-10 ವರ್ಷ ಬೇಕಾಗ್ತದೆ. ಬೀಜ ನೆಟ್ಟು ಮಾಡಿದರೆ, ಗ್ರಾಫ್ಟ್ ಮಾಡಿದ್ದಲ್ಲ,
ಕಸಿದಲ್ಲಲ್ಲ ಅಂತ ಹೇಳ್ತದೆ ಗೂಗಲು. ಬಟ್ ಗೊತ್ತಿಲ್ಲ, ಇದನ್ನು ಸ್ವಲ್ಪ ಇನ್ನು ಬೇರು ಬುಡಾನಿ ಗಟ್ಟಿಯಾಗಬೇಕು, ಆವಾಗ ತೆಗೆದು ನೆಡ್ತೇನೆ ಎಲ್ಲಿಯಾದರೂ ತೋಟದಲ್ಲಿ, ಹಣ್ಣಾದರೆ ಆಗಲಿ. ನೋಡಿ, ಪ್ರಕೃತಿಗೆ ನಾವು ಕಾಡು ಕಡಿಲಿಕ್ಕೆ ನಮಗೆ ಎಷ್ಟು ಸುಲಭ, ಬೆಳೆಸಲಿಕ್ಕೆ ಮತ್ತೂ ಸುಲಭ, ಕಡಿಯೋದಕ್ಕಿಂತನೂ ಬೆಳೆಸಲಿಕ್ಕೆ ಮತ್ತೂ ಸುಲಭ. ಏನು ಗೊತ್ತುಂಟು, ಆದರೆ ನಮ್ಗೆ ಆ ಇಚ್ಛಾಶಕ್ತಿ ಇರಬೇಕಷ್ಟೇ. ಈ ಹಣ್ಣಿನ ಗಿಡಗಳು, ಮರದ ಬೀಜ ಅದನ್ನೆಲ್ಲ ಎಲ್ಲಂದರಲ್ಲಿ ಬಿಸಾಡದೆ ನೀಟಾಗಿ ಎಲ್ಲಾದರೂ ಒಂದು ಪ್ರಕೃತಿಯಲ್ಲಿ ಸುಮ್ಮನೆ ಬಿಸಾಡಿದರೆ ಸಾಕು, ಅದು ಪಾಪ ಚಂದ ಹುಟ್ಟುಕೊಳ್ತದೆ ಅಲ್ವಾ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ, ನಮಗೆ ಕೂಡ ಹಣ್ಣಾಗುತ್ತೆ, ಪ್ರಕೃತಿ ಸಮತೋಲನ ಆಗುತ್ತೆ, ಸೊಂಪಾಗಿ ಬೆಳೆಯುತ್ತೆ, ಹಸಿರೇ ಉಸಿರು ಅಲ್ವಾ. ಹಾಗೆಲ್ಲ ಇರ್ತದೆ ಕತೆ. ಜನರಿಗೆ ಯಾವುದಕ್ಕೆ ಪುರುಸೊತ್ತಿಲ್ಲ, ಎಲ್ಲರಿಗೆ ಹಣ ಮಾಡೋದು, ಹಣ ಮಾಡೋದು, ಹಣ ಮಾಡೋದು, ಅದರಲ್ಲಿ ಎಲ್ಲ ಬಿಸಿ ಇರ್ತಾರೆ.